ಜಿಸಿ ಚಂದ್ರಶೇಖರ್ ರಾಜ್ಯಸಭಾ ಸದಸ್ಯರು, ಅವರು ಡಿ ಕೆ ಶಿವಕುಮಾರ್ ಬಣದ ಸದಸ್ಯರು ಅಂತ ಇಷ್ಟು ದಿವಸ ಹೇಳ್ತಾ ಇದ್ವಿ. ಮೊಟ್ಟ ಮೊದಲ ಸಲ ಬಹಿರಂಗವಾಗಿ ಮಾತಾಡಿದ್ದಾರೆ ಅವರು. ಏನಾಗಬೇಕು, ಏನಾಗ್ತಾ ಇದೆ ಅನ್ನುವ ವಿಷಯದಲ್ಲಿ ಮಾತಾಡಿದ್ದಾರೆ. ಮಾರುತೇಶ್ ಲೈವ್ನಲ್ಲಿದ್ದಾರೆ ನಮ್ಮ ಜೊತೆಗೆ, ನಮ್ಮ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್. ಒಂದು ರೀತಿ ಎರಡು ಕಡೆ ಅವರು ಶಸ್ತ್ರಾಭ್ಯಾಸ ಮಾಡ್ತಾ ಇರೋ ಹಂಗೆ ಅನ್ನಿಸ್ತಾ ಇದೆ. ನಮ್ಮ ಕಡೆ ಇಂತಿಂಥ ಶಸ್ತ್ರಗಳಿದ್ದಾವೆ ಮತ್ತು ನಮಗೆ ಇಂತಿಂಥ ಶಸ್ತ್ರವಿದ್ಯೆಗಳು ಗೊತ್ತು ಅಂತ. ಈಗ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಸಿದ್ದರಾಮಯ್ಯನವರು ಬಣದ ಮಾತಾಡಿದಾಗ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಈಗ ನನ್ನ ಪ್ರಶ್ನೆಗೆ ಬರ್ತೀರಿ ಅಂದರೆ ನೀವು AICC ಅಧ್ಯಕ್ಷರು ಮತ್ತು ರಾಜ್ಯಸಭೆ ವಿಪಕ್ಷ ನಾಯಕರು ಎರಡೂ ಆಗಿರೋ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆನೂ ಮಾತಾಡಬೇಕಾಗತ್ತೆ ಅಂತ. ಅದಕ್ಕೆ ಇವತ್ತು KN ರಾಜಣ್ಣ ಉತ್ತರ ಕೊಟ್ಟಿದ್ದಾರೆ, ಕೆಲವು ಎಕ್ಸೆಪ್ಷನ್ಗಳು ಇರ್ತವೆ ಅಂತ. ಇದು ಶಸ್ತ್ರ ಅಂದರೆ ಶಸ್ತ್ರಗಳು ಏನಿದೆ, ವಿದ್ಯೆ ಏನೇನು ಗೊತ್ತಿದೆ, ಎರಡನ್ನೂ ತೋರಿಸ್ತಾ ಇದ್ದಾರೆ ಅಂತ. ಖಂಡಿತ ಅಜಿತ್, ಕುರ್ಚಿಯನ್ನು ಕಸಿಯೋದು, ಕುರ್ಚಿಯನ್ನು ಉಳಿಸಿಕೊಳ್ಳೋದ್ರ ನಡುವೆ ಯಾರ್ಯಾರ ಸಾಮರ್ಥ್ಯ ಏನು, ಯಾರ್ಯಾರು ಪರವಾಗಿದ್ದಾರೆ, ಯಾರ್ಯಾರು ಏನೇನು ಮಾತನಾಡ್ತಾರೆ, ಯಾರ್ಯಾರು ಏನೇನು ಟ್ಯಾಕಲ್ ಮಾಡ್ಬೋದು, ಇದೆಲ್ಲದರ ಒಂದು ಆರಂಭಿಕ ಅಂದರೆ ಒಂದು ರೀತಿ ಪ್ರಿಪ್ರೇಟರಿ ಥರ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಬಣದ ಮತ್ತು DKC ಬಣದವರ ನಡುವಿನ ಈ ಮಾತುಕತೆಗಳು. ಸೊ ಇಷ್ಟು ದಿನ DK ಶಿವಕುಮಾರ್ ಪರವಾಗಿ ಒಂದು ಗಟ್ಟಿ ಧ್ವನಿ ಇರ್ತಾ ಇರಲಿಲ್ಲ. ಸೊ ಯಾವಾಗಲೂ ಹೈಕಮಾಂಡ್ ಹಂತದಲ್ಲೇ DK ಶಿವಕುಮಾರ್ ಎಲ್ಲವನ್ನು ಟ್ಯಾಕಲ್ ಮಾಡ್ತಾಯಿದ್ರು. ಅಲ್ಲಿಂದ ಹೈಕಮಾಂಡ್ ನಾಯಕರನ್ನು ಸಂಪರ್ಕ ಮಾಡಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳಿಗೆ ಕಡಿವಾಣ ಹಾಕೋದು, ಬದಲಾವಣೆ ಮಾಡೋದು, ಇದೆಲ್ಲವನ್ನು DK ಶಿವಕುಮಾರ್ ಹೈಕಮಾಂಡ್ ಹಂತದಲ್ಲಿ ಮಾಡ್ತಾಯಿದ್ರು. ಆದರೆ DK ಶಿವಕುಮಾರ್ ಪರವಾಗಿಯೂ ಒಂದು ಧ್ವನಿಗಳು ಇದ್ದಾವೆ ಅನ್ನುವಂಥದ್ರ ಆರಂಭಿಕ ಮುನ್ಸೂಚನೆಯನ್ನು GC ಚಂದ್ರಶೇಖರ್ ಅವರು ಕೊಟ್ಟಿದ್ದಾರೆ. ರಾಜಣ್ಣ ಅವರ ಹೆಸರನ್ನ ಎಲ್ಲೂ GC ಚಂದ್ರಶೇಖರ್ ಹೇಳಲಿಲ್ಲ. ಆದರೆ ಕೃಷ್ಣ ಮತ್ತು ಶಿಶುಪಾಲನ ಉದಾಹರಣೆ ಕೊಡೋದ್ರ ಮೂಲಕ, ಅಂದರೆ ತಪ್ಪುಗಳು ಹೆಚ್ಚಾಗ್ತಾ ಹೋದಾಗೆ ಏನು ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನು ಬಹಳ ಅರ್ಥಪೂರ್ಣವಾಗಿ ಮತ್ತು ಅರ್ಥ ಆಗೋ ಹಾಗೆ ಹೇಳಿದ್ದಾರೆ. ಅವರು ಮನವಿ ರೂಪದಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ, ನಾನು ಎಚ್ಚರಿಕೆ ಕೊಡ್ತಾ ಇಲ್ಲ ಅಥವಾ ವಾರ್ನಿಂಗ್ ಮಾಡ್ತಾ ಇಲ್ಲ, ಯಾಕಂದರೆ ಇದು ಮನವಿ ರೂಪ ಅಂತ ಹೇಳ್ತಾ ಇದ್ರು. ಅವರ ಮನವಿಯ ರೂಪದ ಎಚ್ಚರಿಕೆಯೂ ಇದು ಆಗಿತ್ತು ಅನ್ನೋದಂತೂ ಬಹಳ ಸ್ಪಷ್ಟ. ಯಾಕೆಂದರೆ G23 ನಾಯಕರು ಇವತ್ತು ಏನೇನಾಗಿದ್ದಾರೆ ಅಂತ ಇತಿಹಾಸ ಹೇಳ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಎದುರು ಹೋದಂಥವರು ಏನಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ GC ಚಂದ್ರಶೇಖರ್ ಹೇಳ್ತಾ ಇದ್ರು. ಹೀಗಾಗಿ ಸಿದ್ದರಾಮಯ್ಯನವರ ಬಣದವರು AICC ಅಧ್ಯಕ್ಷರು ವಾರ್ನ್ ಮಾಡಿದ ಬಳಿಕ ಕೂಡ ಈ ಪ್ರಮಾಣದಲ್ಲಿ ಮಾತನಾಡ್ತಾ ಇರುವಂಥದ್ದು ಸಹಜವಾಗಿ ಇದೆಲ್ಲವನ್ನು ನೋಡಿದಾಗ DK ಶಿವಕುಮಾರ್ ಪರವಾಗಿ ಯಾವುದೇ ಧ್ವನಿ ಇಲ್ವಾ ಅನ್ನುವಂತಹ ಆಕ್ಷೇಪಗಳು ಅಥವಾ ಆ ಥರದ ಒಂದು ಬೇಸರ ಅಂತೂ ಅವರನ್ನು ಬೆಂಬಲಿಸುವಂತಹ ಕಾರ್ಯಕರ್ತರ ವರ್ಗದಲ್ಲಿರ್ಬೋದು, ಶಾಸಕ ವರ್ಗದಲ್ಲಿರ್ಬೋದು, ಅದು ಇದ್ದೇ ಇತ್ತು. ಅದಕ್ಕೆ ಪೂರಕ ಅನ್ನುವಂತೆ ಇವತ್ತು GC ಚಂದ್ರಶೇಖರ್ ಅವರು ಮಾತನಾಡಿರೋದು. DK ಶಿವಕುಮಾರ್ ಪರವಾಗಿಯೂ ಕೂಡ ರಾಜ್ಯದಲ್ಲೂ ಮಾತನಾಡುವಂಥವ್ರು, ಜೊತೆಗೆ ಹೈಕಮಾಂಡ್ ಹಂತದಲ್ಲೂ ಕೂಡ ಮಾತನಾಡುವಂಥವ್ರು ಇದ್ದಾರೆ ಅನ್ನುವುದರ ಒಂದು ಎಚ್ಚರಿಕೆ. ಜೊತೆಗೆ ಒನ್ ಮ್ಯಾನ್ ಒನ್ ಪೋಸ್ಟ್ನ ಪರವಾಗಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡೋದು ಮತ್ತು ಸಿದ್ದರಾಮಯ್ಯನವರು ಅನಿವಾರ್ಯ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಬಣದವರು ಹೇಳ್ತಿದ್ದಾರೆ. ಹಾಗೆ DK ಶಿವಕುಮಾರ್ ಕೂಡ ಪಕ್ಷಕ್ಕೆ ಮತ್ತು ಈ ಕಾಂಗ್ರೆಸ್ಗೆ, ಅಂದರೆ ಈಗಿನ ಬೆಳವಣಿಗೆಗಳಿಗೆ ಅಥವಾ ಮುಂದೆ ಅಧಿಕಾರಕ್ಕೆ ಬರೋದಕ್ಕಿರ್ಬೋದು, DK ಶಿವಕುಮಾರ್ ಕೂಡ ಅಷ್ಟೇ ಅನಿವಾರ್ಯ ಅನ್ನೋದನ್ನು ಕೂಡ ತಿಳಿಸುವಂಥ ಪ್ರಯತ್ನವನ್ನು GC ಚಂದ್ರಶೇಖರ್ ಅವರು ಮಾಡಿದರು. ಹೀಗಾಗಿ ಸಿದ್ದರಾಮಯ್ಯನವರು ಬಣದಲ್ಲಿರ್ತಕ್ಕಂಥವ್ರು ವರ್ಷೆ ಬದಲಾಗಿದೆ. ಇಷ್ಟು ದಿನ 5 ವರ್ಷ ಅವರೇ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಈಗ 2028ರ ಚುನಾವಣೆ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲೇ ಆಗಬೇಕು, ಅವರು ಚುನಾವಣೆಗೆ ಸ್ಪರ್ಧಿಸಬೇಕು, ಸಕ್ರಿಯ ರಾಜಕಾರಣದಲ್ಲಿ ಇರಬೇಕು ಅನ್ನುವಂಥ ವರ್ಷೆಯನ್ನು ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥವ್ರು ಶುರು ಮಾಡಿದ್ದಾರೆ. ಇದು ಹೀಗೆ ಮುಂದುವರಿತಾ ಹೋದರೆ ನಿಶ್ಚಿತವಾಗಿಯೂ ಅಧಿಕಾರದ ಒಪ್ಪಂದ ಹಂಚಿಕೆ ಆಗದೇ ಇರುವ ರೀತಿ ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥವ್ರು ಮಾಡ್ತಾರೆ ಅನ್ನುವಂತಹ ಆ ಥರದ ಒಂದು ಪ್ಲಾನ್ ಇದೆ ಅನ್ನುವಂಥದ್ದು DK ಶಿವಕುಮಾರ್ ಬಣದಲ್ಲಿರೋಂಥವ್ರಿಗೆ ಗೊತ್ತು. ಹೀಗಾಗಿನೇ GC ಚಂದ್ರಶೇಖರ್ ಇವತ್ತು ಬಹಳ ಮುಕ್ತವಾಗಿ ಮಾತನಾಡಿದರು. ರಾಜಣ್ಣ ಅವರಿಗೆ ನೇರವಾಗಿ ಅವರ ಹೆಸರನ್ನು ಬಳಸದೇ ಇದ್ರೂ ಕೂಡ ಏನೇನು ಹೇಳಬೇಕು ಎಲ್ಲವನ್ನೂ ಕೂಡ ಹೇಳಾಗಿದೆ. ಸೊ ಶಿಶುಪಾಲನ ಎಷ್ಟು ತಪ್ಪುಗಳನ್ನು ಈಗ ಹೈಕಮಾಂಡ್ ಸಹಿಸಿಕೊಳ್ಳುತ್ತೆ ಅನ್ನೋದೇ ಪ್ರಶ್ನೆ. ಯಾಕೆಂದರೆ ಹೈಕಮಾಂಡ್ನ ಭೇಟಿ ಬಳಿಕ ಕೂಡ ರಾಜಣ್ಣ ಅವರು ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು, ಇವತ್ತು ತುಮಕೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯನವ್ರ ಪರವಾಗಿ ಇನ್ನಷ್ಟು ಗಟ್ಟಿ ಧ್ವನಿಯಾಗಿ ಅವರು ಹೊರಹೊಮ್ಮತಾ ಇದ್ದಾರೆ. ಆದರೆ ಹೈಕಮಾಂಡ್ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂರುತ್ತಾ ಅನ್ನೋದು ಪ್ರಶ್ನೆ. ಆದರೆ ಹೈಕಮಾಂಡ್ ಸುಮ್ಮನೆ 2023 ಮೇ 18ರ AICC ಪ್ರೆಸ್ ಮೀಟ್ ಒಂದು ಅಸ್ತ್ರ ಸಿಕ್ಕಂಗೆ ಸಿಕ್ಕಿದೆಯಲ್ಲ, ಬಹುಶಃ ಆವಾಗ DK ಶಿವಕುಮಾರ್ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಇದನ್ನು. ಲೋಕಸಭಾ ಚುನಾವಣೆ ಮುಗಿಯೋ ತನಕ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಮುಂದುವರಿತಾರೆ ಅಂತ 2023 ಮೇ 18ರ AICC ಪ್ರೆಸ್ ಮೀಟ್ನಲ್ಲಿ ಹಾಕಿದಾಗ ಇದು ಮುಂದೊಂದು ದಿವಸ ಸಿದ್ದರಾಮಯ್ಯ ಬಣಕ್ಕೆ ದಾಳವಾಗಿ ಸಿಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅವರು. ಖಂಡಿತ ಇಲ್ಲ. ಆಮೇಲೆ ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥವ್ರು
ಈ ವಿಚಾರವನ್ನ ಮೊದಲು KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಬೇರೆಯವ್ರನ್ನ ಮಾಡಿ ಎನ್ನುವಂಥ ಆಗ್ರಹಗಳು ಬಂದಾಗ ಈ ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ. ಯಾವಾಗ ಇದು ಸೀರಿಯಸ್ ಆಯಿತು, ಹೈಕಮಾಂಡ್ ಸಚಿವರ ಹೇಳಿಕೆಗಳಿಗೆ ಕಡಿವಾಣ ಹಾಕುತ್ತೋ ಅಥವಾ ಹೈಕಮಾಂಡ್ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನುವಂಥ ವಿಚಾರ ಬಂದಾಗ ಸತೀಶ್ ಜಾರಕಿಹೊಳಿ ಅದನ್ನ ಪ್ರಸ್ತಾಪ ಮಾಡಿದ್ರು. ಇದು ನಾವು ಗೊಂದಲ ಸೃಷ್ಟಿ ಮಾಡ್ತಾ ಇರೋದಲ್ಲ, ಹೈಕಮಾಂಡ್ ಹೇಳಿರೋದನ್ನ ಪಾಲಿಸಬೇಕು ಅನ್ನುವಂಥದ್ದು. ಯಾಕಂದ್ರೆ ಈ ಹಿಂದೆ ಪರಮೇಶ್ವರ್ ಅವರು ಬಹಳ ಗಟ್ಟಿಯಾಗಿ ಹೇಳಿದ್ರು, ನಾನು ಇದೇ ಪರಿಸ್ಥಿತಿ ಬಂದಾಗ 2 ಹುದ್ದೆಯಲ್ಲಿ ಮುಂದುವರೆಗೆ ಬಂದಾಗ ಹೈಕಮಾಂಡ್ ಕರೆದು ನನ್ನನ್ನು ಕೇಳ್ತು, ನೀವು ಪಕ್ಷದಲ್ಲಿ ಇರ್ತೀರಾ ಸರ್ಕಾರದಲ್ಲಿ ಇರ್ತೀರಾ ಅಂತ. ನಾನು ಪಕ್ಷವನ್ನ ಆಯ್ಕೆ ಮಾಡಿಕೊಂಡೆ, ಅದು ಎಲ್ರಿಗೂ ಅಪ್ಲೈ ಆಗ್ಬೇಕಲ್ವಾ ಅನ್ನುವಂಥ ಗಟ್ಟಿ ಧ್ವನಿಯನ್ನ ಪರಮೇಶ್ವರ್ ವ್ಯಕ್ತಪಡಿಸಿದ್ರು. ಅದಾದ್ಮೇಲೆ ಸತೀಶ್ ಜಾರಕಿಹೊಳಿ ಆ ಪ್ರೆಸ್ ರಿಲೀಸ್ ಅನ್ನ ನಮಗೆಲ್ಲ ಕೊಡೋದ್ರ ಮೂಲಕ ಅದ್ರಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ರು. ಅಂದ್ರೆ ಹೈಕಮಾಂಡ್ನವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೊಂದು, ಜೊತೆಗೆ ಪ್ರೆಸ್ ರಿಲೀಸ್ನಲ್ಲೂ ಕೂಡ ಈ ರೀತಿಯಾದಂಥ ಉಲ್ಲೇಖ ಇತ್ತು. ಹೈಕಮಾಂಡ್ ಹೇಳಿದ್ದನ್ನ ನಾವು ನೆನಪು ಮಾಡ್ತಾ ಇದ್ದೀವಿ, ಇದು ನಮ್ಮ ಒಂದು ಹಕ್ಕೊತ್ತಾಯ ಅಲ್ಲ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಮೇಲೆ ಹಾಕಿದ್ರು. ರಾಜಣ್ಣ ಇವತ್ತಿಗೂ ಅದನ್ನೇ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಹೇಳಿದೆ ಅದರ ರೀತಿ ನಡ್ಕೊಳ್ಳಿ, ಇದರಿಂದ ಗೊಂದಲ ಸೃಷ್ಟಿಯಾಗಿದೆ. ಇಲ್ವಾ ಪಕ್ಷ ಸಂಘಟನೆ? ಎಸ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.